ಎಲ್ಲ ಮುಡಿಸ್ಬಿಡು ದೇವ್ರಿಗೆ. ಗುಡ್ ಮಾರ್ನಿಂಗ್ ಚಿನ್ನು, ಹ್ಯಾಪಿ ಯುಗಾದಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ, ಸೊ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಇವತ್ತಿನ ದಿನ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಯಿತು, ವೀರ್ ಎದ್ದಿದ್ದಾನೆ. ಆ್ಯಂಡ್ ನಾವು ಏನು ಹೆಸರು ಇಟ್ಟಿದ್ದೀನಿ ಅಂತ ಹೇಳೇ ಇಲ್ಲ. ಸೊ ಹೆಸರು ಇನ್ನೂ ಫೈನಲೈಸ್ ಮಾಡ್ತಾ ಇದ್ದೀನಿ. ಬಟ್ ನಾವು ಅವತ್ತು ಸೂತ್ರ ಕಳ್ಕೊಂಡ್ವಲ್ಲ, ಅವತ್ತು ದೇವ್ರ ಹೆಸರು ಇಟ್ವಿ. ಅದು ಬಂದು ವೀರ ರಾಘವೇಂದ್ರ ಅಂತ. ಸೊ ಅದಕ್ಕೆ ಎಲ್ಲರೂ ಶಾರ್ಟಾಗಿ ವೀರ್ ಅಂತ ಕರಿತಾ ಇದ್ದೀವಿ. ಚಿನ್ನನ ಎಣ್ಣೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಒಂದು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಒಂದು 10-15 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿ ಅಲ್ಲೇ ಇಮಿಡಿಯೇಟ್ ಸ್ನಾನ ಮಾಡಿಸ್ತೀವಿ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಜಾಂಡಿಸ್ ಇದ್ದಿದ್ದರಿಂದ ನಾನು ಹರಳೆಣ್ಣೆ ಆಗ್ತಿರ್ಲಿಲ್ಲ. ಇವಾಗ 3 ಮಂತ್ಸ್ ಆಯ್ತಲ್ಲ, ಸೊ ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಯೂಸ್ ಮಾಡ್ತೀವಿ. ಆ್ಯಂಡ್ ಯುಗಾದಿ ಹಬ್ಬ ಎಣ್ಣೆ ಸ್ನಾನ ಮಾಡಿದ್ರೆ ಇದಾಗುತ್ತಾ. ಸೊ ಅದಕ್ಕೆ ಇವಾಗ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ಕರ್ಕೊಂಬರ್ಬೇಕು. ಆ್ಯಂಡ್ ಪಾಪು ಬಟ್ಟೆ ತೋರಿಸ್ತೀನಿ. ನನ್ನ ತಂಗಿ ಸ್ನಾನ ಮಾಡ್ಸಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗ್ತಾಳೆ. ಪಾಪುಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡ್ರೆ ತೋರಿಸ್ತೀನಿ. ಅವನಿಗೆ ಯುಗಾದಿ ಹಬ್ಬದ ಟ್ರೆಡಿಷನ್ ಆಗಿರಲಿ ಅಂತ ಈ ರಾಮರಾಜ್ ಶರ್ಟು, ವೆಲ್ಕ್ರೋ ಪಂಚೆ ಆ್ಯಂಡ್ ಶಲ್ಯ ಇದನ್ನು ತೊಗೊಂಡಿದ್ದೀನಿ. ಬಟ್ ಇದು ಅವನಿಗೆ ಡೆಫಿನೆಟ್ಲಿ ತುಂಬ ಲೂಸ್ ಆಗುತ್ತೆ ಆ್ಯಂಡ್ ತುಂಬ ಉದ್ದ ಆಗುತ್ತೆ. ಬಟ್ ಮುಂದೆ ಕರೆಕ್ಟಾಗಿ ಆಗುತ್ತೆ, ಅದು ಸಾಕು. ಆ್ಯಂಡ್ ರೈಟ್ ನಾವು ಈಗ ಸ್ನಾನ ಮಾಡಿದ ತಕ್ಷಣ ಈ ಕ್ಯೂಟಾಗಿರೋ ಒಂದು ವೆಸ್ಟ್ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಜೊತೆ ಬಟ್ಟೆ ತೊಗೊಂಡು ಬಂದು ಒಂದು ಕ್ಯೂಟ್ ಲಿಟಲ್ ಶರ್ಟು. ಇದು ಬಂದು ಆ್ಯಕ್ಚುಲಿ ಡಂಗ್ರಿ ಶರ್ಟು ಈ ಥರ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಕಾಲಿನ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ದೊಗಳೆ ಅನಿಸ್ಬೋದು. ಬಟ್ ಅವನ ಸೈಜಲ್ಲೂ ಇದ್ದಾವೆ. ಬಟ್ ನಾನೇ ಸ್ವಲ್ಪ ದುಡ್ಡು ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ಮಕ್ಕಳು ಬೆಳೀತಾನೆ ಇರ್ತಾರೆ. ಅವ್ನಿಗೆ ಸ್ಟಾರ್ಟಿಂಗ್ ತೊಗೊಂಡಿದ್ದ ಬಟ್ಟೆ ಇವಾಗ ಆಗ್ತಾನೆ ಇಲ್ಲ, ತುಂಬ ಲೂಸ್ ಆಗ್ತದೆ, ತುಂಬ ಟೈಟ್ ಆಗ್ತದೆ. ಸೊ ಅದರಿಂದ ಸ್ವಲ್ಪ ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ ಎಲ್ಲನೂ. ಆ್ಯಂಡ್ ಅವ್ನ ವಾಯ್ಸ್ ಕೇಳಿಸ್ತಿರ್ಬೋದು, ಅಳ್ತಿದ್ದಾನೆ ಸಿಕ್ಕಾಪಟ್ಟೆ. ಆಯಿಲ್ ಮಸಾಜ್ ಮಾಡಿ ಹಿಂದೆ ಸ್ನಾನ ಮಾಡಿಸ್ತಿದ್ದಾರಲ್ಲ, ಮೈಯೆಲ್ಲ ನೋಯ್ತಾ ಇರುತ್ತಲ್ವ, ಮಕ್ಕಳಲ್ವ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿದ್ರೇ ಒಂದು ಕೈ ಕಾಲೆಲ್ಲ ಒಂದು ಸ್ಟ್ರೆಂಥನ್ ಆಗೋದು. ಅದನ್ನೆಲ್ಲ ಚೆನ್ನಾಗಿ ಅವರು ಎಳೆದು ನೀಬಿ ಮಸಾಜ್ ಮಾಡ್ತಾರೆ. ಸೊ ಇಟ್ಸ್ ಬೆಸ್ಟ್ ಫಾರ್ ಹಿಮ್ ಓನ್ಲಿ. ಸ್ವಲ್ಪ ಹೊತ್ತು ಅಳ್ತಾನೆ, ಸರಿ ಹೋಗ್ತಾನೆ, ನಾಟ್ ಅ ಪ್ರಾಬ್ಲಮ್. ಆನ್ ದಿ ಅದರ್ ಸೈಡ್ ಮಮ್ಮಿ ಆಲ್ರೆಡಿ ಅಡುಗೆ ಮಾಡ್ತಿದ್ದಾರೆ. ಓನು ಮಗನೆ, ಐ ಲವ್ ಯು, ಐ ಲವ್ ಯು. ಓನ ಯಾಕೆ ಇಷ್ಟು ನಗ್ತಿರೋದು? ಅಜ್ಜಿ ಹೆಂಗಪ್ಪ ನೀರು ಓದಿದ್ದು ನಿನಗೆ? ಚೆನ್ನಾಗಿ ಎಣ್ಣೆ ಹಚ್ಬಿಡ್ತಾ, ಮೈಯೆಲ್ಲ ನೋತೈತಾ, ಬಿಸಿ ಬಿಸಿ ನೀರು ಹೋಯ್ತಾ? ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟ. ಇವಾಗ ಎದ್ದ. ಇವತ್ತು ಹಬ್ಬನ, ಇವತ್ತು ಯುಗಾದಿ ಹಬ್ಬನ ಬಂಗಾರು. ಯುಗಾದಿ ಹಬ್ಬನ. ನಾನು ಯಾವಾಗಲೂ ಅನ್ಕೊತಿದ್ದೆ ಅಮ್ಮಂದಿರು ಏನಕ್ಕೆ ರೆಡಿ ಆಗಲ್ಲ ಅಂತ. ಇವಾಗ ಗೊತ್ತಾಗ್ತದೆ. ಬೀಯಿಂಗ್ ಅ ಮಾಮ್, ಎದ್ದು ನಾವು ಸ್ನಾನ ಮಾಡಿ ಮಗುಗೆ ಸ್ನಾನ ಮಾಡಿಸಿ ಅದಾದಮೇಲೆ ಅಡುಗೆ ಕೆಲಸಕ್ಕೆ ಹೋಗಿ ಇದೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಟೈಮಲ್ಲಿ ಇರುತ್ತೆ ರೆಡಿ ಆಗೋಕ್ಕೆ. ಸೊ ಅವ್ರು ಬೆಳಗ್ಗೆ ಹೇಗೆ ಎದ್ದು ರೆಡಿಯಾಗಿರ್ತಾರೋ ಹಾಗೇ ಇದ್ಬಿಡ್ತಾರೆ ದಿನ ಪೂರ್ತಿ. ಬಟ್ ಅವ್ರು ನಮ್ಮನ್ನ ರೆಡಿ ಮಾಡಿ ನೋಡೋಕೆ ತುಂಬ ಇಷ್ಟಪಡ್ತಾರೆ. ಈಗ ನಾನು ಸೇಮ್ ಕಂಡೀಷನ್. ನಮ್ಮ ಅಪ್ಪನ ನೀನು ಮಾತಾಡು. ಏನಬ್ಬ ಇವತ್ತು? ನಮ್ಮ ಮನೆ ಸ್ಪೆಷಲ್ ಹಬ್ಬ ಇವತ್ತು. ಯಾವ ಹಬ್ಬ ಇವತ್ತು? ಹೇಳ್ಕೊಡ್ಲಿಲ್ವಾ? ಯುಗಾದಿ ಹಬ್ಬ. ಯುಗಾದಿ
ಚಿನ್ನು ರಕ್ಷು ಯಾಕೆ ನಮ್ಮನೇಲಿ ಆಲ್ರೆಡಿ ಅಡುಗೆ ರೆಡಿ ಆಗಿದೆ. ಏನೇನಂದರೆ ಇವತ್ತು ಒಬ್ಬಟ್ಟು, ಇಲ್ಲಿ ಪಲಾವ್ ರೆಡಿಯಾಗಿದೆ, ಮೊಸರು ಬಜ್ಜಿ, ತರಕಾರಿ ಗೊಜ್ಜು, ಹೆಸರುಬೇಳೆ. ಇದು ಚಿಕ್ಕ ತಪ್ಪಲ್ಲಿ ಇದೆಲ್ಲ. ಇವತ್ತು ಯಾರು ಜಾಸ್ತಿ ರೈಸ್ ತಿನ್ನಲ್ಲ, ಸೊ ಸ್ವಲ್ಪ ರೈಸ್ ಇನ್ ಕೇಸ್ ತಿಂದರೆ. ಆ್ಯಂಡ್ ಇದು ರಸಮ್. ಆ್ಯಂಡ್ ಇದು ಬಂದ್ಬಿಟ್ಟು ಏನಮ್ಮ, ಕಾಯಲ್ಲು ಒಬ್ಬಟ್ಟಿಗೆ. ಕಾಯಿ ಹಾಲು. ಇಷ್ಟು ಅಡುಗೆಯಲ್ಲಿ ನನಗೆ ಒಬ್ಬಟ್ಟು, ಪಲಾವು, ಗೊಜ್ಜು, ಅನ್ನ ರಸ ಇಷ್ಟು ಕೊಡ್ತಾರೆ. ಹೆಸರುಬೇಳೆ ಕೊಡಲ್ಲ, ಮೊಸರು ಬಜ್ಜಿ ಕೊಡಲ್ಲ, ಆಮೇಲೆ ಕಾಯಲ್ಲು ಕೊಡಲ್ಲ. ಇನ್ನು ಮಿಕ್ಕಿದೆಲ್ಲ ತಿನ್ಬಹುದು. ಸೊ ಹಬ್ಬಕ್ಕೆ ಇಷ್ಟೇ ನನ್ನ ಊಟ. ಕ್ರೇಜಿ. ಬೇರೆದೆಲ್ಲ ತಿನ್ನೋಕ್ಕಾಗ್ತಾನೆ ಅಂದರೆ ಸ್ವಲ್ಪ ಬೇಜಾರಿದೆ, ಬಟ್ ಇದನ್ನಾದರೂ ಕೊಟ್ಟರಲ್ಲ ಅನ್ನೋ ಒಂದು ಖುಷಿ ಇದೆ. ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಡ್ಯಾಡಿ ಇನ್ನೇನು ಬರ್ತಾರೆ. ನಾನು ತಿಂದ್ಬಿಟ್ಟು ರೆಡಿಯಾಗಿ, ಹೆಂಗೋ ಇವನಿನ್ನ ಮಲ್ಕೊಂಡಿದ್ದಾನೆ, ಅವನು ಇದ್ಮೇಲೆ ಅವನು ರೆಡಿ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ನೀನು ಬರ್ತೀಯ ನಮ್ಮ ದೇವಸ್ಥಾನಕ್ಕೆ? ಬರಲ್ವಾ? ಯಾಕೆ? ಅಮ್ಮಂದಿರ ರೋಲೇ ಇಷ್ಟು. ಎಲ್ಲರಿಗೂ ಅಡುಗೆ ಮಾಡಾಕಬೇಕು, ಎಲ್ಲರೂ ಹೊಟ್ಟೆ ತುಂಬಿಸ್ಬೇಕು. ಬಟ್ ಅವ್ರಿಗೆ ರೆಡಿಯಾಗಿ ಎಲ್ಲೂ ಬರೋಕ್ಕಾಗಲ್ಲ. ನನಗೆ ಒಬ್ಬಟ್ಟು ಅಂದರೆ ಏನು ಅಷ್ಟು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಶಾಸ್ತ್ರಕ್ಕಂತ ಒಂದು ತಿಂತಾಯಿದ್ದೀನಿ. ಹಬ್ಬ ತಿನ್ನೋ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಜಾಸ್ತಿ ಖಾರ ಐಟಮ್ಸ್ ಪ್ರಿಫರ್ ಮಾಡ್ತೀನಿ ನಾನು. ಆ ಥರ ಖಾರ ತಿಂದೆ ಪಾಪು ತಲೆಯಲ್ಲಿ ಅಷ್ಟೊಂದು ಕೂದಲಿಲ್ಲ ಅಂತ ಬೈತಾಯಿದ್ರು ನನಗೆ. ಕೆಲವರು ಪಾಪು ತಲೆಯಲ್ಲಿ ಕೂದಲು ಖಾರ ತಿಂದಿರೋದ್ರಿಂದ ಉದುರೋಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಜೆನೆಟಿಕ್ಸ್ ಜೀನ್ಸ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಏನಂತ. ಕಮೆಂಟ್ ಮಾಡಿ ಏನಾದರೂ ಇದ್ದರೆ. The next day. ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಟೆಂಪಲ್ಗೂ ಹೋಗಿಲ್ಲ. ಬಿಕಾಸ್ ಚಿನ್ನಕ್ಕೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿದ್ವಲ್ಲ, ಸೊ ಅವ್ನು ಕಂಟಿನ್ಯೂಸಾಗಿ ಒಂದು 3-4 ಅವರ್ ನಿದ್ದೆ ಮಾಡಿದ್ದಾನೆ. ಸೊ ನಾನು ಆಲ್ಮೋಸ್ಟ್ ಎದ್ದಾಗ ಸಾಯಂಕಾಲ ಆಗಿತ್ತು. ಅವನ ಜೊತೆ ನಾನು ಮಲ್ಕೊಂಡಿದ್ದೆ. ಸೊ ಸಾಯಂಕಾಲ ಆಗಿತ್ತು. ಅವಾಗ ಸಾಯಂಕಾಲ ಎಲ್ಲ ಏನು ಕರ್ಕೊಂಡೋಗೋದು ಅಂತ ಕರ್ಕೊಂಡೋಗಿಲ್ಲ. ಹಾಗೆ ಆ ದಿನವೂ ಹಾಗೆ ಹೊರಟೋಯ್ತು. ಬಟ್ ಇವತ್ತು ಹೊಸ್ತಡಕ್ಕೂ ಆಲ್ರೆಡಿ ನಾನ್ ವೆಜ್ ತಂದಿದ್ದಾರೆ, ಬೆಳಗ್ಗೆನೇ ತೊಗೊಂಡು ಬಂದು ಕೊಟ್ಟಿರ್ತಾರೆ. ನನಗೆ ಫಸ್ಟ್ ಬೇಗ ಸಾಂಬಾರು ಮಾಡ್ತಾರೆ, ಬಿಕಾಸ್ ನನಗೆ ಸಪ್ರೇಟ್ ಸಾಂಬಾರು ಅಲ್ವಾ. ಆಮೇಲೆ ಅವ್ರದ್ದೆಲ್ಲ ಹುರ್ಕೊಂಡು ಮಾಡ್ತಾರಲ್ವ, ಸೊ ಅವ್ರದ್ದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾರೆ. ಏನು ವೆರೈಟಿ ಏನಿಲ್ಲ. ಮಟನ್ ಸಾಂಬಾರು ಮಾಡ್ತಾರೆ, ಚಿಕನ್ ಫ್ರೈ, ಅನ್ನ, ಮುದ್ದೆ. ಆ್ಯಕ್ಚುಲಿ ಬಿರಿಯಾನಿ, ಕಬಾಬ್ ಎಲ್ಲ ಮಾಡ್ಬೋದು, ಬಟ್ ಪಾಪು ಇರುತ್ತಲ್ಲ, ಸೊ ಅವಾಗ ಅವ್ನು ಅಳ್ತಿದಾಗ ನಮ್ಮಮ್ಮನೂ ಬರ್ಬೇಕು ಸ್ವಲ್ಪ ಎತ್ಕೊಂಡು ಸಪೋರ್ಟ್ ಮಾಡೋಕ್ಕೆ. ಸೊ ಅದರಿಂದ ಜಾಸ್ತಿ ವೆರೈಟೀಸ್ ಏನು ಮಾಡ್ತಿಲ್ಲ. ಫ್ರೀ ಆಗಿದ್ದರೆ ಆಲ್ಮೋಸ್ಟ್ ವೆರೈಟೀಸ್ ಎಲ್ಲ ಮಾಡಬಹುದು, ಬಟ್ ಸ್ವಲ್ಪ ಫ್ರೀ ಇಲ್ಲ. ಅವನದು ಬಟ್ಟೆ ಇರುತ್ತೆ, ಒಗಿತಾ ಇರಬೇಕು. ನಾನು ಜಾಸ್ತಿ ಡೈಪರ್ ಯೂಸ್ ಮಾಡಲ್ಲ, ನೈಟ್ ಹೊತ್ತು ಮಾತ್ರ ಡೈಪರ್ ಯೂಸ್ ಮಾಡೋದು. ಆಮೇಲೆ ಹೂದ ಕೆಲಸ ಇರುತ್ತೆ, ಸೊ ಅದರಿಂದ ತುಂಬ ಬ್ಯುಸಿಯಾಗಿ ಬಿಡ್ತೀವಿ ಅಂತ ಸಿಂಪಲ್ ಆಗಿರೋದು ಅಡುಗೆ ಮಾಡ್ತೀವಿ. ಈ ಹೊಸಡ್ಕಲ್ಲಿ ನಾವೆಲ್ಲ ಜಾಸ್ತಿ ಚೆನ್ನಾಗಿ ಕಾಸನಾಟ ಆಡ್ತೀವಿ. ಹಂಗಂತಂದರೆ ಹೊರಗಡೆ ಎಲ್ಲ ಜೂಜು ಅಂತ ಹೇಳ್ತಾರೆ, ಬಟ್ ನಾವು ಆ ರೇಂಜಿಗೆ ಏನು ಆಡೋಲ್ಲ. ಚಿಕ್ಕದಾಗಿ 5 ರೂಪಾಯಿ 10 ರೂಪಾಯಿ ಕಟ್ಕೊಂಡು ಪಚ್ಚೆ ಬಿಟ್ಕೊಂಡು ನಾವೇ ಆಟ ಆಡ್ತೀವಿ. ಅದು ಮಸ್ತಾಗಿರುತ್ತೆ. ಅದು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಅನ್ನೋಂಗೆ ಎಲ್ಲರ ಮನೇಲಿ ಊಟ ಎಲ್ಲ ಮಾಡಿ ಒಂದು ಕಡೆ ಸೇರ್ತೀವಲ್ಲ, ಆವಾಗ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅದು ಚೆನ್ನಾಗಿರುತ್ತೆ. ಸೊ ಇವತ್ತಿನ ದಿನ ವೀಡಿಯೋ ಫುಲ್ ಮಾಡ್ತೀನಿ. ಸೊ 2 ದಿನದ್ದು ಒಂದೇ ವೀಡಿಯೋ ಹಾಕ್ತೀನಿ. ನೋಡಿ ಹೇಗಿತ್ತು ನಮ್ಮ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಅಂತ. ಸಾಕು ಚಿಕನ್ ಫ್ರೈ ಕೊಡ್ತೀರಲ್ವಾ? ಸಾಕು ಇವಾಗ ಚಿನ್ನುಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಇವತ್ತಿಗೂ ಬಟ್ಟೆ ತೊಗೊಂಡು ಬಂದಿದ್ದೀನಿ, ಬಟ್ ಸ್ವಲ್ಪ ಎಲ್ಲ ದೊಡ್ಡದಾಗೋದ್ರಿಂದ ಇವತ್ತು ಯಾವ್ದಾರ ಸಿಂಪಲ್ ಆಗಿರೋ ಬಟ್ಟೆ ಹಾಕ್ತೀನಿ. ಸೊ ಸೈಮಂಟೇನಿಯಸ್ಸಾಗಿ ಇಲ್ಲಿ ದೋಸೆಗೆ ನೆನೆ ಹಾಕ್ತಾವ್ರೆ, ಯಾಕಂದರೆ ನಾಳೆ ಚಿಕನ್ ಸಾಂಬಾರೆಲ್ಲ ಮಿಕ್ಕಿರುತ್ತಲ್ಲ. ಅಯ್ಯೋ ನಾಳೆ ಗುರುವಾರ ಅಲ್ಲ ಮಮ್ಮಿ? ನಾವು ಅವ್ರು ತಿನ್ನಲ್ವೇ ಆ್ಯಕ್ಚುಲಿ ನಾವು ನಮ್ಮ ಮನೇಲಿ ತಿನ್ನಲ್ಲ, ಬಟ್ ನಮ್ಮ ಡ್ಯಾಡಿ ನಮ್ಮ ಅಜ್ಜಿ ತಿಂತಾರೆ.
ಅವರ ಗುರುವಾರ ಎಲ್ಲ ಏನಿಲ್ಲ. ಇದು ಫಿಲ್ಟರ್ ವಾಟರ್. ಇವಾಗೆಲ್ಲ ನೀರು ಕಮ್ಮಿ ಇರೋದ್ರಿಂದ ಫಿಲ್ಟರ್ ವಾಟರ್ ರೇಟ್ ಕಾಸ್ಟ್ಲಿ ಜಾಸ್ತಿ ಆಗಿದೆಯಂತೆ. ಅಂದರೆ ಲೈಕ್ 10 rupees ಪರ್ ಬಾಟಲ್ ಆಗಿದೆಯಂತೆ. ಫ್ರೈಗೆ ನಮ್ಮ ಇದು ಸಾಂಬಾರಿಗೆ ರುಬ್ಬಕ್ಕೆ ಫ್ರೈ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಮಸಾಲೆ ಸಾಂಬಾರನ್ನೆಲ್ಲ ಸ್ವಲ್ಪ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಸಾಂಬಾರನ್ನ ಹಂಗೆ ಮಾಡ್ತಾವ್ರೆ. ಇಟ್ಸ್ ಓಕೆ. ನನಗೇನು ವೆರೈಟಿ ಮಾಡೋಕ್ಕಾಗಲ್ಲ ಮಮ್ಮಿ. ಏನು ವೆರೈಟಿ ಮಾಡೋದು? ಅಂದರೆ ಬಾಣಂತಿ ವೆರೈಟಿ ಅಂತ ಏನಾದರೂ ಮಾಡಮ್ಮ, ವಿಡಿಯೋ ಮಾಡಿಬಿಟ್ಟು ಹಾಕೋಣ ಯೂಟ್ಯೂಬ್ಗೆ. ಬಾಣಂತಿ ವೆರೈಟೀಸ್. ನಮ್ಮಮ್ಮ ನನ್ನ ಫ್ರೈಗೆ ಆಲ್ರೆಡಿ ಕೊಬ್ಬರಿ ತುರಿದು ಇಟ್ಕೊಂಬಿಟ್ಟವ್ರೆ. ನನಗೆ ಸಪ್ರೇಟ್ ಅವ್ರಿಗೆ ಸಪ್ರೇಟ್ ಅಂತ ಮಾಡ್ದೇನೆ ಫ್ರೈಗೆ, ಚಿಕನ್ ಫ್ರೈಗೆ ಎಲ್ಲರಿಗೂ ಕೊಬ್ಬರಿನೇ ಹಾಕ್ತಾವ್ರೆ. ಮೈ ಮಾಮ್ ಇಸ್ ಗ್ರೇಟ್. ಆದರೆ ನನ್ನ ಸಾಂಬಾರಿಗೆ ಹುಚ್ಚೆಳ್ಳೆಣ್ಣೆ ಹಾಕ್ತಾರೆ, ಅವ್ರ ಸಾಂಬಾರಿಗೆ ಸನ್ಪ್ಯೂರ್ ಆಯಿಲ್ ಹಾಕ್ಕೊತಾರೆ. ಅದೇ ಬಾಣಂತಿ ಸ್ಪೆಷಲ್. ನನಗೋಸ್ಕರ ಎಲ್ಲರೂ ಕೊಬ್ಬರಿಯಲ್ಲಿ ಮಾಡಿರೋದು ತಿಂತವ್ರೆ. ನನಗೆ ಸಾಕಿಷ್ಟೇ ಮಟನ್ನು. ಇದಕ್ಕೆ ಟೊಮೆಟೊ ಹಾಕಿರಲ್ಲ ಆ್ಯಂಡ್ ಕಾಯಿನ ತುರಿ ಹಾಕಿರಲ್ಲ. ಆ್ಯಂಡ್ ಎಣ್ಣೆ ಬಂದು ಹುಚ್ಚೆಳ್ಳೆಣ್ಣೆ. ಸಂಜು ಚೆನ್ನಾಗೈತಾ? ಹಾಯ್ ಮಾಮ. ಹಾಯ್ ಡ್ಯಾಡಿ. ಹಾಯ್ ಬ್ರೋ. ಹಾಯ್ ಹಾಯ್. ಸೋದಕ್ಕೆ ಕೊಡ್ತಂತ ಫೋನ್. ಪಂಜ ಹೊಡೆದಲ್ಲ ಲಾಟ್ರಿ. ಎಷ್ಟಿದೆ? 10 ರೂಪಾಯಿಗೂ ಕಟ್ಕೊಟ್ರಾ? ಓ ನಂದು 2ಕ್ಕೆ 4. 2 8 1 2 ಆಡ. ಎಸ್. ನಮ್ಮ ಕಡೆ ಬರೀ ನೆನ್ಸ್ಕೊತೀವಿ. ಉಗೇ ಉಗೇ ಉಗೇ. ಗೇಮ್ ಹಾಕ್ಮಲೆಯ 77 ಮನೆಗೆ ತಪ್ಪದ ನಂತರ ಅಲ್ಲಿ ಬಾ ಕ್ಯಾಪ್ ಬಿಡು. ಇಷ್ಟೊಂದೆಲ್ಲ ಗ್ರೂಪ್ ಅಲ್ಲೇ ಹೌದಾ? ಒಂದ್ ನಿಮಿಷ 1 2 3 ಇನ್ನೊಂದು ಪಚ್ಚಿಯಲ್ಲಿ 4. 40ನಾ? ಅವಳು 20 ಕೊಟ್ಬಿಡು. 1 ನಿಮಿಷ ಆಯ್ತಾನಪ್ಪ. 1 ನಿಮಿಷಕ್ಕೆ 2 ನಿಮಿಷ. ನೀನು ನಿಂದೆ ಆಶೀರ್ವಾದ. ಹ್ಯಾಪಿ. ಲೋ ಹ್ಯಾಪಿ, ನಿಮ್ ಬಾಸ್ನ ಗೆಲ್ಲಿಸ್ಬಿಟ್ಟಲ್ಲೋ. 30 ರೂಪಾಯಿ ನಂದು. ಹಾ ಬಿಡಪ್ಪ ಪಚ್ಚಿಗ. ಸೋಲ್ತಾನೆ ಮುಡಿಯಾ ಪಚ್ಚಿಯಲ್ಲೇ. ಇದು ಆಟಸ್ ಬೇಕು. ತೋ 5 ರೂಪಾಯಿ ಆಡ್ತೀಯಾ? 2 ರೂಪಾಯಿ ಆಯ್ತು ತಗೊಳ್ಳವಾ. ಬಾರಿಸ್ಬಿಡ್ತೀನಿ. 5 ರೂಪಾಯಿ ಆಡ. 5 ರೂಪಾಯಿ ಕಟ್ಟೆ ಸ್ಟೇಷನ್ ಅಂತ. ನಾನು ಕಟ್ಟಿರೋದೇನು ಯೂಸೇ ಇಲ್ಲ ಕಣೆ. ಗೆದ್ರೆ ಇವತ್ತು ಸೋದ್ರೆ ಹಂಗೋಯ್ತು ಕಣೆ. ಗೆದ್ಲಪ್ಪ ನಿವೇದಿತಾ. ಗೆದ್ಲು 1 ರೂಪಾಯಿ 2 ರೂಪಾಯಿಂದ ಸ್ಟಾರ್ಟ್ ಆಗಿದೆ ಆಟ. 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಹೋಗಿದೆ. 100 ರೂಪಾಯಿ ಲಾಭ. ಒಂದು ಪಂಜಾಬ್ 4. ಅಯ್ಯೋ ಅಯ್ಯೋ ನೋಡು, ಇದೆಲ್ಲ ಹೇಳಿಲ್ವಾ ಸ್ಟ್ರಾಟಜಿ ಅಂತ. ಸ್ಟ್ರಾಟಜಿ. ಲಾಸ್ಟ್ ಎಲ್ಲರೂ ಸೋತಿ ಎದ್ದೋಗಿದ್ದಾರೆ. ಇಬ್ಬರು ಮಾತ್ರ ಆಡ್ತಾ ಇದ್ದಾರೆ. ದಿ ಗ್ರೇಟ್ ಅಭಿಷೇಕ್ ಆ್ಯಂಡ್ ದಿ ಗ್ರೇಟ್ ರಂಜಿತ್. ಜನ 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 ಕಾಂಚನ ಕೂಡಲೇ ಅಷ್ಟೊಂದು ಆಟ ಆಡಿರೋ ಸೋತಿದ್ದಾರೆ.
ಇದಾಗಿತ್ತು ನಮ್ಮ ಹಬ್ಬದ ದಿನ ಆ್ಯಂಡ್ ನಮ್ಮ ಹಬ್ಬದ ವಿಡಿಯೋ ಆ್ಯಂಡ್ ಫೈನಲಿ ಅಭಿ ಗೆದ್ದಿದ್ದಾನೆ. ಸೊ ಟ್ರೀಟ್ ಕೊಡಿಸ್ತೀಯ ಬ್ರೋ? ಏನು ಹೇಳು? ಅವನೇನೋ ಒಂದು ಜಿಮ್ಮಿಗೆ ಕ್ರಿಯೇಟಿನ್ ತೊಗೋಬೇಕಂತೆ, 580 ರುಪೀಸ್ ಅಂತೆ. ಸೊ 600 ಗೆದ್ದವನೇ, ಆರಾಮಾಗಿ ತಗೋತಾನೆ, ಎಂಜಾಯ್ ಮಾಡ್ತಾನೆ. ಆ್ಯಂಡ್ ನನ್ನ ಓಕೆ, ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಬಿಕಾಸ್ ಇನ್ನೇನಿಲ್ಲ, ನೆಕ್ಸ್ಟ್ ಎಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಊಟ ಮಾಡಿ ಮಲ್ಕೋತೀವಿ. ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.